ವಿಷಯ ಎಸ್ಡಿಎಂಸಿ ಮತ್ತು ಸಮುದಾಯದ ಸಹಭಾಗಿತ್ವ. ದಿನಾಂಕ 8/8/2026. ಎಸ್ಡಿಎಂಸಿ ಮತ್ತು ಅದರ ಪಾತ್ರ. ಎಸ್ಡಿಎಂಸಿ ಎಂದರೇನು? ಶಾಲಾ ಅಭಿವೃದ್ಧಿ ಮತ್ತು ಮೇಲ್ವಿಚಾರಣಾ ಸಮಿತಿಯು ಪೋಷಕರು, ಶಿಕ್ಷಕರು ಹಾಗೂ ಸ್ಥಳೀಯ ಮುಖಂಡರನ್ನು ಒಳಗೊಂಡ ಸಮಿತಿಯಾಗಿದೆ. ಇದು ಶಾಲೆಯ ಅಭಿವೃದ್ಧಿಗೆ ಬೆನ್ನೆಲುಬಾಗಿದೆ. ಎಸ್ಡಿಎಂಸಿಯ ಪ್ರಮುಖ ಜವಾಬ್ದಾರಿಗಳು: ಶಾಲೆಯ ಶೈಕ್ಷಣಿಕ ಪ್ರಗತಿಯ ಮೇಲ್ವಿಚಾರಣೆ, ಮೂಲಭೂತ ಸೌಕರ್ಯಗಳ ನಿರ್ವಹಣೆ, ಮಕ್ಕಳ ದಾಖಲಾತಿ ಹಾಗೂ ಹಾಜರಾತಿ ಖಚಿತಪಡಿಸುವುದು. ಸಮುದಾಯದ ಪಾತ್ರ: ಸಮುದಾಯದ ಸಹಭಾಗಿತ್ವ, ಶಾಲೆಗಳ ದಾನಿಗಳಿಂದ ನೆರವು ಮತ್ತು ದೇಣಿಗೆ, ಪೋಷಕರ ಸಭೆಗಳಲ್ಲಿ ಸಕ್ರಿಯ ಭಾಗಿತ್ವ, ಶಾಲೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಒಟ್ಟಾಗಿ ಪಾಲ್ಗೊಳ್ಳುವುದು. ಶಾಲೆಯ ಅಭಿವೃದ್ಧಿ, ಊರಿನ ಪ್ರಗತಿ. ನಾವೆಲ್ಲರೂ ಒಂದಾಗಿ ಶಾಲೆಯನ್ನು ಬೆಳೆಸೋಣ. ಸಮುದಾಯದ ಜಾಗೃತಿ ಸಂದೇಶ: ಊರ ಒಳಿತಿಗಾಗಿ ಶಾಲೆ, ಶಾಲೆಯ ಒಳಿತಿಗಾಗಿ ಊರು. ಕೃಷಿ ಮತ್ತು ಸಮುದಾಯದ ಸಹಭಾಗಿತ್ವ. ಯಾವುದೇ ಒಂದು ಶಾಲೆ ಎಲ್ಲ ಸೌಲಭ್ಯಗಳನ್ನು ಹೊಂದಿ ಅಭಿವೃದ್ಧಿ ಆಗಬೇಕಾಗಿತ್ತಪ್ಪ ಅಂತಂದರೆ ಗ್ರಾಮಸ್ಥರ ಅಥವಾ SDMC ಅವರ ಸಹಕಾರ ತುಂಬ ಅಗತ್ಯ. SDMC ಅವರ ಸಹಕಾರ ಮತ್ತು ಗ್ರಾಮಸ್ಥರ ಸಹಕಾರ ಇಲ್ಲದೇ ಇದ್ದರೆ ಆ ಶಾಲೆಗಳು ಏನಾಗ್ತವಪ್ಪ ಅಂದರೆ ಅವಸಾನದ ಅಂಚಿಗೆ ಬರ್ತಾವೆ. ಅದಕ್ಕೋಸ್ಕರ ಗ್ರಾಮಸ್ಥರು ಯಾವಾಗ ಶಾಲೆಗಳಿಗಾಗಿ ಸಪೋರ್ಟ್ ಮಾಡ್ತಾರೆ ಅವಾಗ ಮಾತ್ರ ಅಭಿವೃದ್ಧಿ ಆಗಲು ಸಾಧ್ಯ. ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ಬೋದಪ್ಪ ಅಂತಂದರೆ, ಒಂದು ಶಾಲೆಯಲ್ಲಿ ಅಥವಾ ಒಂದು ಊರಿನಲ್ಲಿ ಫಸ್ಟು ಗುಡಿಗಳ ಗಂಟೆಗಿಂತ ಶಾಲೆಯ ಗಂಟೆ ಜೋರಾಗಿ ಕೇಳ್ಬೇಕಂತ. ಯಾವಾಗ ಶಾಲೆಯ ಗಂಟೆ ಜೋರಾಗಿ ಕೇಳ್ತಾ ಇರ್ತದ ಆ ಊರು ಚೆನ್ನಾಗಿರ್ತದ. ಹಾಗೆ ಈ ಶಾಲೆ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಗ್ರಾಮಸ್ಥರು ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ಬೋದಪ್ಪ ಅಂತಂದ್ರೆ, ಫಸ್ಟ್ ಸಪೋರ್ಟ್ ಮಾಡಬೇಕಾಗಿದ್ದು ಭೌತಿಕ ಸೌಲಭ್ಯಗಳಿಗೆ. ಅಂದ್ರೆ ಮಕ್ಕಳು ಕಲಿಯಲು ಏನು ಬೇಕು? ಕಟ್ಟಡ ಬೇಕು. ಫಸ್ಟು ಆ ಕಟ್ಟಡ ಕಟ್ಟೋಕ್ಕೆ ಜಾಗ ಬೇಕು. ಆ ಜಾಗವನ್ನು ಕೊಟ್ಟಿರಬೇಕು. ಕಟ್ಟಡ ಕಟ್ಟೋಕ್ಕೆ ಅವಕಾಶವನ್ನು ಕೊಟ್ಟಿರಬೇಕು. ಅಂದರೆ ಉತ್ತಮವಾದ ಗುಣಮಟ್ಟದ ಕಟ್ಟಡ ಇರಬೇಕು. ಜೊತೆಗೆ ಈ 3 ಕಾಲಗಳಿಗೆ ಸರಿ ಹೊಂದಿರುವಂಥ ಒಂದು ಕಟ್ಟಡ ಇರಬೇಕು. ಅದು 3 ಕಾಲಗಳಿಗೆ: ಬೇಸಿಗೆ ಕಾಲ, ಮಳೆಗಾಲ ಹಾಗೂ ಚಳಿಗಾಲಕ್ಕೆ. ಈ ಸೌಲಭ್ಯ, ಕಟ್ಟಡದ ಸೌಲಭ್ಯಗಳನ್ನು ಕೊಟ್ಟು ಆಟದ ಮೈದಾನವನ್ನು ಒದಗಿಸಬೇಕು ಗ್ರಾಮಸ್ಥರಾದಂಥವರು. ಇದು ಪ್ರಮುಖವಾದಂಥ ಕಾರ್ಯ ಶಾಲೆ ಇರೋಕೆ ಒಂದು ಊರಿನಲ್ಲಿ. ಅದು ಶಾಲೆ ಇದ್ದ ನಂತರ ಶಾಲೆಯ ಮಕ್ಕಳಿಗೆ ಕಲಿಯೋಕೆ ಏನು ಬೇಕಪ್ಪ ಅಂತಂದರೆ ಸಲಕರಣೆಗಳು ಬೇಕು. ಅವು ಭೌತಿಕ ಸೌಲಭ್ಯಗಳೇ. ಅಂದರೆ ಮಕ್ಕಳ ಕಲಿಯೋಕೆ ಪ್ರಯೋಗಾಲಯ ಆಗಿರ್ಬೋದು, TV ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಮಕ್ಕಳ ಕುಳಿತುಕೊಳ್ಳೋಕೆ ಆಸನಗಳ ವ್ಯವಸ್ಥೆ ಆಗಿರ್ಬೋದು, ಚೇರ್ಗಳ ವ್ಯವಸ್ಥೆ ಆಗಿರ್ಬೋದು, ಇವೆಲ್ಲವನ್ನ ಕಲ್ಪಿಸುವಂಥ ಕೆಲಸ ಯಾವುದಪ್ಪ ಅಂದರೆ ಗ್ರಾಮಸ್ಥರದು. ಯಾಕೆ ಗ್ರಾಮಸ್ಥರದ ಅಂತ ಹೇಳ್ತೀವಪ್ಪ ಅಂದರೆ, ಅವ್ರ ಮಕ್ಕಳು ಇಲ್ಲಿ ಕಲಿತಾ ಇರ್ತಾರೆ, ತಾವು ಇಲ್ಲೇ ಕಲ್ತಿರ್ತಾರೆ. ತಾವು ಇಲ್ಲೇ ಕಲ್ತಿದ್ದು ಕಲಿತ ಶಾಲೆಯನ್ನು ಅಭಿವೃದ್ಧಿಪಡಿಸುವಂತಹ ಜವಾಬ್ದಾರಿ ಯಾರ ಮೇಲೆ ಇರ್ತದಪ್ಪ ಅಂದರೆ ಗ್ರಾಮಸ್ಥರ ಮೇಲೆ ಇರ್ತದೆ. ಈ ಎಲ್ಲ ಸೌಲಭ್ಯಗಳ ಕೊಟ್ಟ ನಂತರ ತಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡಿಸ್ಬೇಕು. ಎಲ್ಲ ಮಕ್ಕಳನ್ನು ತಾವು ಇಲ್ಲೇ ಕಲ್ತಿರ್ತಾರ, ನಮ್ಮ ಮಕ್ಕಳು ಇಲ್ಲೇ ಕಲೀಲಿ, ಎಲ್ಲ ಸೌಲಭ್ಯಗಳನ್ನು ಹೊಂದಿದೆ, ಎಲ್ಲ ಸೌಲಭ್ಯಗಳನ್ನು ನಾವು ಒದಗಿಸಿಕೊಟ್ಟಿದ್ದೀವಿ ಖಾತ್ರಿ ಪಡಿಸ್ಕೊಂಡು ಮಕ್ಕಳನ್ನ ಇಲ್ಲಿ ಅಡ್ಮಿಷನ್ ಮಾಡಿಸ್ಬೇಕು. ಅಡ್ಮಿಷನ್ ಮಾಡಿಸಿದ ನಂತರ ಅವ್ರಿಗೆ ಏನಾದರೂ ಶೈಕ್ಷಣಿಕ ಸೌಲಭ್ಯಗಳನ್ನು ಒದಗಿಸ್ಬೋದು. ಅಂದ್ರೆ ಮಕ್ಕಳ ಕಲಿಯೋಕೆ ಭೌತಿಕ ಸೌಲಭ್ಯಗಳಾದ ನಂತರ ಯಾವ ಸೌಲಭ್ಯ ಒದಗಿಸ್ಬೇಕು? ಶೈಕ್ಷಣಿಕ ಸೌಲಭ್ಯಗಳನ್ನು ಒದಗಿಸ್ಬೇಕು. ಮಕ್ಕಳು ಕಲಿಯಲು ಅನುಕೂಲವಾಗುವಂತಹ ಶೈಕ್ಷಣಿಕ ಪಠ್ಯ ಆಗಿರ್ಬೋದು, ಅಂಥವುಗಳನ್ನು ಮಕ್ಕಳಿಗೆ ಕೊಡುವಂಥ ಜವಾಬ್ದಾರಿ ಯಾರ್ದಪ್ಪ ಅಂತಂದರೆ ಗ್ರಾಮಸ್ಥರದು. ಇದರ ಜೊತೆಗೆ ಶೈಕ್ಷಣಿಕ ಸೌಲಭ್ಯಗಳ ಜೊತೆಗೆ ಇಲ್ಲೇನಾದರೂ ಶಿಕ್ಷಕರ ಕೊರತೆ ಇದೆ, ಸರ್ಕಾರ ಕೊಡುವಷ್ಟು ಶಿಕ್ಷಕರನ್ನು ಕೊಡುತ್ತೆ. ಇನ್ ಕೇಸ್ ಇನ್ನೂ ಶಿಕ್ಷಕರ ಅವಶ್ಯಕತೆ ನಮ್ಮ ಶಾಲೆಗೆ ಇದೆ ಎಂಬ ಅಂಶವನ್ನು ಅವರೇನಾದರೂ ಪೋಷಕರಾದಂಥವ್ರು ಅಥವಾ SDMC ಅವರು ಮನಗಂಡ್ರೆ ಅವರೇ ಒಂದು ಶಿಕ್ಷಕರನ್ನು ಒದಗಿಸ್ಬೋದು. ತಾವೇ ಏನಪ್ಪ ಅಂತಂದರೆ ಎಲ್ಲ ಪೋಷಕರು ದುಡ್ಡನ್ನು ಕೂಡಿಸಿ ಪ್ರತಿ ತಿಂಗಳು ಸಂಬಳವನ್ನು ಅವರೇ ಕೊಡೋದು. ಹಿಂಗೆ ನಮ್ಮ ಬೀಳಿಗೆ ತಾಲೂಕಿನಲ್ಲಿ 5 ಶಾಲೆಗಳು SDMC ಅವರು ಏನಪ್ಪ ಅಂದರೆ LKG UKGಯನ್ನು ನಡೆಸ್ತಾ ಇದ್ದಾರೆ. ಈಗ ನಮ್ಮ ಬೀಳಿಗೆ ತಾಲೂಕಿನಲ್ಲಿ 5 ಶಾಲೆಗಳಲ್ಲಿ ಅವರೇ ಏನಪ್ಪ ಅಂದರೆ ಶಿಕ್ಷಕರಿಗೆ ಏನು ಕೊಡ್ತಾ ಇದ್ದಾರೆ? ಸಂಬಳವನ್ನು ಕೊಡ್ತಾ ಇದ್ದಾರೆ. ಅಥವಾ ಒಂದು NGO ಮುಖಾಂತರನೂ ಸಹಿತ ಏನಪ್ಪ ಅಂದರೆ ಶಿಕ್ಷಕರನ್ನು ಪೂರೈಸ್ಬೋದು. NGO ಮುಖಾಂತರ ಬೆಂಗಳೂರಿನಲ್ಲಿ ಗುಬ್ಬಚ್ಚಿ ಅಂತ ಒಂದು ಸಂಸ್ಥೆ ಇದೆ, NGO. ಆ ಗುಬ್ಬಚ್ಚಿ ಸಂಸ್ಥೆ ಏನು ಮಾಡ್ತದಪ್ಪ ಅಂದರೆ 1ರಿಂದ 3ನೇ ತರಗತಿಗೆ ಶಿಕ್ಷಕರನ್ನ ಅವರೇ ಕೊಡ್ತಾರೆ. 1 to 3rd ನಾವು ಅಪಾಯಿಂಟ್ ಅಂತ ಶಿಕ್ಷಕರು ಒಟ್ಟೆ ನಿಮ್ಗೆ ಅಲ್ಲೇ ಪಾಠ ಮಾಡಕ್ಕೆ ಬಿಡಲ್ಲ ಅವರು. ಆ ಗುಬ್ಬಚ್ಚಿ ಸಂಸ್ಥೆ ಯಾವ ಶಾಲೆಯನ್ನು ತೆಗೆದುಕೊಂಡಿರ್ತದೆ ಅವರೇ ಏನಪ್ಪ ಅಂದ್ರೆ 1 to 3rd ಹ್ಯಾಂಡಲ್ ಮಾಡ್ತಾರೆ. ಸೊ ಅವರೇ ಸಂಬಳವನ್ನು ಕೊಡ್ತಾ ಇರ್ತಾರೆ. ಆದರೆ ಸರ್ಕಾರಕ್ಕೆ ಗಮನಕ್ಕೆ ತೆಗೆದುಕೊಂಡು ಬಂದಿರಬೇಕು, ಅದನ್ನು ಮತ್ತು ಇಲಾಖೆ ಗಮನಕ್ಕೆ ತೆಗೆದುಕೊಂಡು ಬಂದಿರಬೇಕು. ಇಲ್ಲಿ ಯಾವುದೇ ಶಿಕ್ಷಕರಲ್ಲಿ ಬರಬೇಕಾದ್ರೆ, ಶಾಲೆಯಲ್ಲಿ ಬರಬೇಕಾದ್ರೆ ಇಲಾಖೆ ಗಮನಕ್ಕಿಲ್ಲದೆ ಶಾಲೆಯ
ಮುಖ್ಯ ಶಿಕ್ಷಕರ ಗಮನಕ್ಕಿಲ್ಲ, ಇಲ್ಲಿ ಯಾರು ಬರುವಂತಿಲ್ಲ, ಯಾರು ಬಂದು ಪಾಠನೂ ಮಾಡುವಂತಿಲ್ಲ. ಇಲ್ಲಿ ಏನೇ ಈಗ ನಿಮ್ಗೆ ಆಟ ಆಡಿಸ್ತಾರಪ್ಪ ಅಂತಂದರೆ ಆಟ ಆಡ್ಸೋಕ್ಕೆ ಯಾರಿಗೂ ಅವಕಾಶ ಇಲ್ಲ. ಮಕ್ಕಳಿಗೆ, ನಮ್ಮ ಶಾಲಾ ಮಕ್ಕಳಿಗೆ ಇನ್ ಕೇಸ್ ಅವ್ರು ಆಟ ಆಡಿಸ್ತಾರಪ್ಪ ಅಂತಂದರೆ ಫಸ್ಟ್ ಯಾರು ಪರ್ಮಿಷನ್ ತೊಗೋಬೇಕಪ್ಪ ಅಂದರೆ ಶಿಕ್ಷಕರು, ಮುಖ್ಯ ಶಿಕ್ಷಕರು ಪರ್ಮಿಷನ್ ತೆಗೆದುಕೊಂಡಿರ್ಬೇಕು. ಯಾಕಪ್ಪ ಅಂದ್ರೆ ನಮ್ಮ ಮಕ್ಕಳನ್ನು ಬೇರೆಯವ್ರು ಆಟ ಆಡಿಸುವಂತಿಲ್ಲ. ಆಟ ಆಡಿಸ್ಬೇಕಾದ್ರೂ ವಿತ್ ಪರ್ಮಿಷನ್ ಇರಬೇಕು, ವಿತೌಟ್ ಪರ್ಮಿಷನ್ ಆಟ ಆಡಿಸುವಂತಿಲ್ಲ. ಅದು ಗೊತ್ತಿರಲಿ ನಿಮಗೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಇಷ್ಟೆಲ್ಲ ಸೌಲಭ್ಯಗಳನ್ನು ಕೊಟ್ಟರೆ ಆ ಶಾಲೆ ಏನಪ್ಪ ಅಂದರೆ ಅಭಿವೃದ್ಧಿ ಹೊಂದೇ ಹೊಂತದ್ದು. ಮಕ್ಕಳು ತುಂಬ ಜಾಣರಾಗ್ತಾರೆ, ಜಾಣರಾಗಿ ಉನ್ನತ ಹುದ್ದೆಗೆ ಹೋಗ್ತಾರೆ. ಸೊ ಈ ರೀತಿಯಂಥ ಒಂದು ಸಪೋರ್ಟ್ ಇರಬೇಕು. ನೆಕ್ಸ್ಟ್ ಪ್ರತಿ ತಿಂಗಳು ಏನಪ್ಪ ಅಂದರೆ SDMC ಅವರು ಸಭೆಯನ್ನು ಸೇರಬೇಕು. ಪ್ರತಿ ತಿಂಗಳು ಈ SDMCಯಲ್ಲಿ ಎಷ್ಟು ಜನ ಸದಸ್ಯರಿರ್ತಾರೆ? 18 ಜನ ಸದಸ್ಯರಿರ್ತಾರೆ. 18 ಜನ ಸದಸ್ಯರು ಮೊದಲು ಏನಪ್ಪ ಅಂದರೆ ಶಾಲೆಗೆ ಪ್ರತಿ ತಿಂಗಳು ಆಗಮಿಸಬೇಕು. ಆಗಮಿಸಿ ವರ್ಷದಲ್ಲಿ 3 ರಿಂದ 4 ಬಾರಿ ಪೋಷಕರ ಸಭೆ ಕರಿಬೇಕು. ಪೋಷಕರು ಬೆನ್ನೆಲುಬಾಗಿರ್ಬೇಕು ಶಾಲೆಗೆ. ಅದಕ್ಕೋಸ್ಕರ ಎಲ್ಲ ಪೋಷಕರು ಏನಪ್ಪ ಅಂದರೆ ಕನಿಷ್ಠ 3 ತಿಂಗಳಿಗೊಮ್ಮೆ ಆದರೂ ಶಾಲೆಯ ಮುಖವನ್ನು ನೋಡಬೇಕು. ನಮ್ಮ ಮಗು ಏನು ಮಾಡಿದೆ, ಏನು ಕಲಿತಿದೆ, ಇನ್ನೂ ಏನು ಕಲಿಬೇಕು ಎಂಬ ಅಂಶವನ್ನು ಏನಪ್ಪ ಅಂದರೆ ಅವರು ನಮಗೆ ತಿಳಿಸ್ಬೇಕು. ಸೊ ಇದನ್ನೆಲ್ಲ ಕರೆಕ್ಟಾಗಿ ಚಾಚು ತಪ್ಪದೆ ಮಾಡಿದರೆ ಶಾಲೆಗೆ ಸಮುದಾಯ ಮತ್ತು SDMC ಏನಾಗಿರ್ತದಪ್ಪ ಅಂದರೆ ಬೆನ್ನೆಲುಬಾಗಿ ಶಾಲೆ ಅಭಿವೃದ್ಧಿ ಹೊಂದಾಕ ಪ್ರಮುಖ ಕಾರಣೀಕರ್ತರಾಗಿ ಏನಪ್ಪ ಅಂತಂದರೆ ಅವರು ಇರ್ತಾರೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಏನಪ್ಪ ಅಂದರೆ ನೀವು ತಂದೆ ತಾಯಿಗಳಿಗೆ ಹೇಳಬೇಕು, ನಾ ಇಷ್ಟು ಮಾರ್ಕ್ಸ್ ತೊಗೊಂಡಿದ್ದೀನಿ, ಇಷ್ಟು ಟೆಸ್ಟಿಗೆ ಇಷ್ಟು ಬಂದಿದೆ ಮಾರ್ಕ್ಸು, ಟೆಸ್ಟ್ನಾಗ ಇಷ್ಟು ಬಂದಿದೆ. ಇವನ್ನೆಲ್ಲವನ್ನು ನಿಮ್ಮ ತಂದೆ ತಾಯಿ ಜೊತೆ ಡಿಸ್ಕಷನ್ ಮಾಡಬೇಕು. ನೀವು ಮಾತನಾಡದೇ ಇದ್ದರೆ ಶಾಲೆಯ ಬಗ್ಗೆ ಅವ್ರಿಗೆ ಏನು ಗೊತ್ತಾಗಲ್ಲ. ಶಾಲೆಗೆ ಹೋಗ್ತಾರ ಅಂತ ಸುಮ್ಮನೆ ಬಿಡ್ತಾರೆ. ಹೋಗಿದ್ದೇನಪ್ಪ ಶಾಲೆಗೆ, ಹೋದ್ಮೇಲೆ ಏನು ಮಾಡಿದೀವಿ ಅನ್ನೋದು ನೀವು ಡಿಸ್ಕಷನ್ ಮಾಡಬೇಕು. ಇವತ್ತೇನು ಮಾಡಿದರು ಶಾಲೆಯಲ್ಲಿ? ಟೆಸ್ಟ್ ಮಾಡಿದ್ರಾ, ಏನು ಪಾಠ ಮಾಡಿದ್ರಾ, ಏನು ಆಟ ಆಡಿಸಿದ್ರಾ, ಅದ್ರಾಗ ಯಾರು ಹೆಚ್ಚು ಅಂಕಗಳನ್ನು ತೆಗೆದುಕೊಂಡ್ರು, ಯಾರು ಕಡಿಮೆ ತೊಗೊಂಡ್ರು, ಇವನ್ನೆಲ್ಲವನ್ನು ಡಿಸ್ಕಷನ್ ಮಾಡಬೇಕು ನಿಮ್ಮ ತಂದೆ ತಾಯಿ ಜೊತೆಗೆ. ನಿಮ್ಮ ಬಗ್ಗೆ ಆದ್ರೆ ನೀವು ಹೇಳ್ಕೊಡ್ರಿ, ಬೇರೆಯವ್ರ ಬಗ್ಗೆ ಹೇಳೋದು ಬೇಡ. ನಿಮ್ಮ ಬಗ್ಗೆ ಇಲ್ಲ, ನಾನು ಹೋದ ಸರಿ ಇಷ್ಟು ಮಾರ್ಕ್ಸ್ ಕಡಿಮೆ ತೊಗೊಂಡಿದ್ದೆ, ಈ ಸಾರಿ ಇಷ್ಟು ತೊಗೊಂಡಿದ್ದೀನಿ, ಹಿಂಗೆ ಹೇಳಿದ್ರಿಂದ ಏನಾಗ್ತದೆ ಅಂದರೆ ಅವ್ರಿಗೆ ಶಾಲೆ ಬಗ್ಗೆ ಗೌರವ ಬರ್ತದೆ, ನಿಮ್ಮ ಬಗ್ಗೆ ಗೌರವ ಬರ್ತದೆ. ನಿಮ್ಮನ್ನ ಮತ್ತೆ ಏನು ಮಾಡ್ತಾರೆ, ನೀವು ಹೇಳಿಕಂದ್ರೆ ಮುಂದಿನ ತಿಂಗಳು ಅವ್ರು ಕೇಳ್ತಾರೆ. ಹೋದ ಸಾರಿ ಹೇಳಿದಪ್ಪ ಟೆಸ್ಟಿಂದ, ಈ ಸಾರಿ ಏನೇ ಹೇಳೋಲ್ಲ ಅಂತಾರೆ ಅವರು. ಅವ್ರಿಗೆ ಏನಪ್ಪ ಅಂದರೆ ಶಾಲೆ ಬಗ್ಗೆ ಏನಾಗ್ತದೆ, ಒಂದು ಸ್ವಲ್ಪ ಗೌರವ ಹೆಚ್ಚಾಗಿ ನಿಮ್ಮನ್ನು ಕೇಳ್ಬೇಕು ಅನಿಸ್ತದೆ, ಏನು ನಡೆದ ಶಾಲೆ ಒಳಗಡೆಗೆ ಅಂದರೆ ನೀವು ಆ ರೀತಿಯಾಗಿ ಇರಬೇಕು. ಒಂದು ಸಾರಿ ಹೇಳಿಬಿಟ್ಟು ಮತ್ತು ಮುಂದಿನ ಸಾರಿ ಹಾಗೆ ಸುಮ್ಮನೆ ಇರೋದಲ್ಲ. ಪ್ರತಿ ಒಂದು ತಿಂಗಳಿಗೆ ಒಂದು ಸಾರಿ ಆದರೂ ಅವರಿಗೆ ನಾವು ತೆಗೆದುಕೊಂಡಂಥ ಅಂಕಗಳು, ನಮ್ಮ ಪ್ರೋಗ್ರೆಸ್ಸನ್ನು ಹೇಳಬೇಕು. ಪ್ರತಿದಿನ ಅವ್ರ ಜೊತೆ ಮಾತಾಡಬೇಕು ಶಾಲೆ ಬಗ್ಗೆ. ಪ್ರತಿದಿನ ಮಾತಾಡಿ. ಹಿಂಗೆ ಶಾಲೆಗೆ ನೋಡಿ, ನಮ್ಮ ಒಂದು ಹುಡುಗ